ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೊ ನಾನೀಗ ನಂದೊಂದು ಕಾಲೇಜ್ ಲಿಸ್ಟ್ ಆದ್ರೆ ರೆಡಿ ಮಾಡಿದ್ದೀನಿ. ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಮುಂಚೆ ನಾನೊಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಾನೊಂದು ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡಿದ್ದೀನಿ. ಸೊ ಈಗ ನನ್ನ ರ್ಯಾಂಕಿಂಗು 75,000 ಬಂದಿದೆ ಅಂತ ನೀವು ಅನ್ಕೊಳ್ಳಿ. ಸೊ ನಾನು ಈಗ ಏನ್ ಮಾಡಿದ್ದೀನಿ ಅಂತ ಅಂದ್ರೆ ನನ್ನ ಮೇಲೆನೆ ಒಂದು ಪ್ರಯತ್ನ ಆದ್ರೆ ಮಾಡಿರುವಂತದ್ದು. ನಾನೊಂದು ಸ್ಟೂಡೆಂಟ್ ಆಗಿ ನನ್ನ ರ್ಯಾಂಕಿಂಗ್ ಇಷ್ಟು ಬಂದಿದೆ, ನಾನು ಇಷ್ಟು ಬ್ರಾಂಚಸ್ ಅಲ್ಲಿ ಮಾಡಬೇಕು, ಅಡ್ಮಿಷನ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಯಾವ ಕಾಲೇಜಸ್ ಅನ್ನೆಲ್ಲ ಲೀಸ್ಟ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ನಾನು ಇಷ್ಟು ಕಾಲೇಜಸ್ ಅನ್ನ ಆದ್ರೆ ಲೀಸ್ಟ್ ಮಾಡಿರುವಂತದ್ದು. ಇದರಲ್ಲಿ ನನಗೆ ಯಾವ್ದ್ರಲ್ಲಿ ಸೀಟ್ ಸಿಗುತ್ತೆ, ಯಾವ್ದ್ರಲ್ಲಿ ಸೀಟ್ ಸಿಗ್ಬಹುದು, ಯಾವ್ದ್ರಲ್ಲಿ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು 3 ಕ್ಯಾಟಗರಿಯಲ್ಲಿ ನಾನೊಂದು PDF ಅನ್ನ ಆದ್ರೆ ರೆಡಿ ಮಾಡಿರುವಂತದ್ದು. ಸೊ ನನಗೆ ಈ PDF ಎಲ್ಲಿ ಸಿಕ್ತು, ನಾನು ಎಷ್ಟು ಈಸಿಯಾಗಿ ಪಡ್ಕೊಂಡೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಈಗಾಗಲೇ ಒಂದು ಟೆನ್ಷನ್ ಆದ್ರೆ ಶುರು ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ಶುರು ಆಗುತ್ತೆ. ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಮುಂಚೆ ನಾನು ಕಾಲೇಜ್ ಲಿಸ್ಟ್ ಅನ್ನ ಯಾವ ರೀತಿ ಮಾಡೋದು ಏನು ಅಂತ ಹೇಳಿ ಸೊ ನಾನು ಸಾಕಷ್ಟು ಕಡೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ ಸ್ಟೂಡೆಂಟ್ಸ್ ಎಲ್ರಿಗೂ ಸಹ. ನಿಮ್ಗೆ ಈಗ ಒಂದು ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡಬೇಕು ಅಂತ ಅಂದ್ರೆ ಲಾಸ್ಟ್ 3 years 3 ರೌಂಡ್ಸ್ ಆಫ್ ಕಟ್ ಆಫ್ ಅನ್ನ ನೋಡ್ಕೊಂಡು ನೀವು ನೀಟಾಗಿ ಕಾಲೇಜ್ ಲಿಸ್ಟ್ ಅನ್ನ ರೆಡಿ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂತ ಅಂದ್ರೆ ಎಕ್ಸಾಂಪಲ್ ಆಗಿ ನಂದು ರ್ಯಾಂಕಿಂಗ್ ಒಂದು 50,000 ಬಂದಿದೆ. 50,000 ಬಂದಿರೋ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಕಟ್ ಆಫ್ ಇದೆ, ಏನು ಸೀಟ್ ಸಿಗುತ್ತಾ ಇಲ್ವಾ, ನಾನು ಅನ್ಕೊಂಡಿರುವಂತಹ ಕೋರ್ಸ್ಗೆ, ನನ್ನ ಒಂದು ಕ್ಯಾಟಗರಿಗೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ಸುಮಾರು ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ, ಚೆಕ್ ಮಾಡಕ್ಕೆ ಹೋಗಿದ್ದಾರೆ, ಸಾಕಷ್ಟು ಜನಕ್ಕೆ ಗೊತ್ತಾಗಿಲ್ಲ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂತ ಅಂದ್ರೆ ಈಗ ಅದಕ್ಕೆ ಮತ್ತೆ ನಾನೊಂದು ಆಲ್ಟರ್ನೇಟಿವ್ ವೇ ಆದ್ರೆ ತಂದಿರುವಂತದ್ದು. ಏನೋ ಒಂದು ಆಲ್ಟರ್ನೇಟಿವ್ ವೇ ಅಂತ ಅಂದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂಡ್ ಹಾಗೇನು ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ಮಾರ್ಟ್ ಪ್ರೆಡಿಕ್ಟರ್ ಪ್ರೆಡಿಕ್ಟ್ ಯುವರ್ ಕಾಲೇಜಸ್ ಅಂತ ಬರುತ್ತೆ. ಸೊ ಓಕೆನಾ. ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಈಗ ನೇಮ್ ಕೇಳುತ್ತೆ, ನಿಮ್ಮ ನೇಮ್ ಹಾಕಿ. ಸೊ ನನ್ನ ನೇಮ್ ಹಾಕ್ತಿದ್ದೀನಿ ಮಹಿಗೌಡ ಅಂತ ಹೇಳಿ. ಜೊತೆಗೆ ನನ್ನ ಒಂದು ರ್ಯಾಂಕಿಂಗ್ ಬಂದ್ಬಿಟ್ಟು 75,000 ಬಂದಿದೆ. ನಾನು ನನ್ನ ಕ್ಯಾಟಗರಿ ಬಂದ್ಬಿಟ್ಟು ಜನರಲ್ ಮೆರಿಟಿಗೆ ಬರ್ತೀನಿ. ನಿಮ್ ಕ್ಯಾಟಗರಿ ಯಾವ್ದು ಬರುತ್ತೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಅಪ್ಲೈ ಸೆಕ್ಷನ್ ಅಂತ ಕೊಡಿ. ಅಂಡ್ ನೆಕ್ಸ್ಟ್ ಪ್ರಿಫರ್ಡ್ ಬ್ರಾಂಚಸ್ ಆದ್ರೆ ಕೇಳಿರುವಂತದ್ದು ಯಾವ ಬ್ರಾಂಚಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಏನ್ ತೋರಿಸಿದೀನಿ ಈಗಲೇ ಎಲ್ಲ ಒಂದು ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಎಕ್ಸಾಂಪಲ್ ಆಗಿ ನಾನೆಲ್ಲಾರು ಸಹ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನು, ಅಂಡ್ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI ಅಂಡ್ ಮಿಷನ್ ಲರ್ನಿಂಗು. ಅಂಡ್ ನೆಕ್ಸ್ಟ್ ಇದೇ ರೀತಿಯಲ್ಲಿ ಯಾವ ಬ್ರಾಂಚಸ್ ಬೇಕು ಏನು, ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಈ ರೀತಿಯಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಇಷ್ಟು ಬ್ರಾಂಚಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಈಗ ನನಗೆ ಗೊತ್ತಾಗುತ್ತೆ ಯಾವ ಅವೈಲೇಬಿಲಿಟಿ ಆಫ್ ಕಾಲೇಜಸ್ ಇದಾವೆ, ಯಾವ ಬ್ರಾಂಚ್ಗೆ ಎಷ್ಟು ಕಟ್ ಆಫ್ ಇದೆ ಏನೋ ಲಾಸ್ಟ್ 3 years ಅಂತ ಹೇಳಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅನಲೈಸ್ ಮೈ ಕಾಲೇಜಸ್ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ KA ಡೇಟಾ ಬೇಸ್ ಅನ್ನ ಎಲ್ಲಾನು ಸಹ ನೋಡ್ಕೊಂಡು ಇಲ್ಲಿ ನನಗೆ 91 ಸೇಫ್ ಕಾಲೇಜಸ್ ಅಂದ್ರೆ 91 ಕಾಲೇಜಸ್ ಅಲ್ಲಿ ನನಗೆ ಸೀಟ್ 100% ಆಗಿ ಸಿಗುತ್ತೆ ಅಂತ ಹೇಳಿ. 86 ಕಾಲೇಜಸ್ ಅಲ್ಲಿ ನನಗೆ ಸೀಟ್ ಸಿಗಬಹುದು ಅಂತ ಹೇಳಿ. 224 ಕಾಲೇಜಸ್ ಅಲ್ಲಿ ನನಗೆ ಸೀಟ್ ಸಿಗುವಂತದ್ದು ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಕಂಪ್ಲೀಟ್ ಆಗಿ ಇಲ್ಲೊಂದು PDF ಆದ್ರೆ ಬಂದಿರುವಂತದ್ದು. ಸೊ ಈ ಒಂದು PDF ಅನ್ನು ಪಡ್ಕೋಬೇಕು ಅಂತ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಡೌನ್ಲೋಡ್ ಫುಲ್ ರಿಪೋರ್ಟ್ ಅಂತ ಹೇಳಿ 199 ರೂಪೀಸ್ ತೋರಿಸ್ತಿದೆ. ನಿಮ್ಗೆ ಆ ರೀತಿಯಾಗಿ PDF ಬೇಕು ಅಂತ ಅಂದ್ರೆ ಇಲ್ಲಿ ಬಟ್ ಜಸ್ಟ್ 149 ರೂಪೀಸ್ಗೆ ಬರುತ್ತೆ. ಐ ಹ್ಯಾವ್ ಎ ಕೂಪನ್ ಕೋಡ್ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಒಂದು ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ MAHI ಮಹಿ 50 ಅಂತ ಹೇಳ್ಬಿಟ್ಟು ನೀವು ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದಿರಾ ಅಂತ ಅಂದ್ರೆ ಇಲ್ಲಿ ನಿಮಗೆ ಒಂದು 50 ರೂಪೀಸ್ ಡಿಸ್ಕೌಂಟ್ ಆದ್ರೆ ಬರುತ್ತೆ. ಜಸ್ಟ್ MAHI 50 ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಸಹ ಯೂಸ್ ಮಾಡಿ ಕೂಪನ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು. MAHI 50 ಅಂತ ಹೇಳಿ ಅಪ್ಲೈ ಕೊಟ್ಟಿದ್ದೀರಾ ಅಂತ ಅಂದ್ರೆ ಅದು ಅಪ್ಲೈ ಆಗುತ್ತೆ. ಅಂಡ್ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಕಂಗ್ರಾಚುಲೇಷನ್ಸ್ ಯು ಸೇವ್ಡ್ 50 ಅಂತ ಬರುತ್ತೆ. ನೆಕ್ಸ್ಟ್ ಅನ್ಲಾಕ್ ಫುಲ್ ರಿಪೋರ್ಟ್ ಅಂತ ಇದೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಫೋನ್ ಪೇ ಮುಖಾಂತರನೇ ಈಸಿಯಾಗಿ ಆದ್ರೆ ಪೇ ಆಗುತ್ತೆ. ಈಸಿಯಾಗಿ ಪೇ ಆಗಿದ್ದ ಆದ್ಮೇಲೆ ನೀವು ಯಾರು ರಿಫ್ರೆಶ್ ಮಾಡೋದಾಗ್ಲಿ ಅಥವಾ ಬ್ಯಾಕ್ ಬರೋದಾಗ್ಲಿ ಮಾಡಬೇಡಿ. ನಿಮ್ಗೆ ಅಲ್ಲಿ PDF ತೋರಿಸುತ್ತೆ ಡೌನ್ಲೋಡ್ PDF ಅಂತ ಹೇಳಿ. ಸೊ ಡೌನ್ಲೋಡ್ PDF ಅನ್ನ ಮಾಡ್ಕೊಳ್ಳಿ. ಡೌನ್ಲೋಡ್ PDF ಅಂತ ಮಾಡಿದ ಆದ್ಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೀಟಾಗಿ ಕೊಟ್ಟಿದ್ದಾರೆ. ಸೊ ಕಾಲೇಜ್ ಫಸ್ಟ್ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಕಾಲೇಜ್ ಕೋಡ್ ಕೊಟ್ಟಿದ್ದಾರೆ, ಕಾಲೇಜ್ ನೇಮ್ ಕೊಟ್ಟಿದ್ದಾರೆ, ಬ್ರಾಂಚು, ಸೇಫ್ಟಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು 2025ರಲ್ಲಿ ರೌಂಡ್ 1 ಕಟ್ ಆಫ್ ಎಷ್ಟಿತ್ತು, ರೌಂಡ್ 2 ಎಷ್ಟಿತ್ತು, ರೌಂಡ್ 3 ಎಷ್ಟಿತ್ತು ಅಂತ ಹೇಳಿ 2024 ಮೆನ್ಷನ್ ಆಗಿದೆ. ಜೊತೆಗೆ 2023 ಸಹ ಮೆನ್ಷನ್ ಆಗಿರುವಂತದ್ದು. 3 ವರ್ಷದ ಕಟ್ ಆಫ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ ಕಾಲೇಜ್ ನೇಮ್ ಏನು, ಬ್ರಾಂಚ್ ಏನು, ಸೇಫ್ಟಿನೂ ಸಹ ಕೊಟ್ಟಿದ್ದಾರೆ. ಮಾಡ್ರೇಟ್ ಅಂತ ಅಂದ್ರೆ ನನಗೆ 75,000 ಹಾಕಿದಿರಿ. ಸೊ ಈ ಒಂದು ಕಾಲೇಜಸ್ ಅಲ್ಲಿ ನನಗೆ ಸೀಟ್ ಸಿಗಬಹುದು ಅಂತ ಹೇಳ್ಬಿಟ್ಟು ಅಲ್ಲಿ ಕಟ್ ಆಫ್ ನಿಯರ್ ಬೈ ಇದೆ ಅಂತ ಹೇಳಿ ನಾನು ಈ ಒಂದು ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೋಬಹುದು. ಜೊತೆಗೆ ಬಂದ್ಬಿಟ್ಟು ಇಲ್ಲಿ ಸೇಫ್ಟಿ ಸೇಫ್ ಅಂತ ಇರುವಂತ ಕಾಲೇಜಸ್ ಅಲ್ಲಿ ನನಗೆ 99% ಸೀಟ್ ಸಿಗುತ್ತೆ ಅಂತಾನು ಸಹ ಯಾವ ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತೆ ಅಂತ ಗೊತ್ತಾಗಿದೆ. ಮಾಡ್ರೇಟ್ ಸಹ ಗೊತ್ತಾಗಿದೆ. ನೆಕ್ಸ್ಟ್ ಡಿಫಿಕಲ್ಟ್ ಯಾವ್ದು, ಟಫ್ ಇರುವಂತದ್ದು ಯಾವ್ದು
ಮಾಡೋದು. ಈ ಕಾಲೇಜಸ್ ಅಲ್ಲಿ ನನಗೆ ಸೀಟ್ ಸಿಗುವಂಥದ್ದು ತುಂಬಾ ಕಷ್ಟ ಇದೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡಿ ಹೇಳಿರುವಂಥದ್ದು. ಎಷ್ಟು ಕಾಲೇಜಸ್ ನ ಲೀಸ್ಟ್ ಮಾಡಿದೆ, ಮ್ಯಾಕ್ಸಿಮಮ್ ಇಂಜಿನಿಯರಿಂಗ್ ಅವೈಲೇಬಲ್ ಇರುವಂತಹ ಕಾಲೇಜಸ್ ನಾನು ಸೆಲೆಕ್ಟ್ ಮಾಡಿರುವಂತಹ ಬ್ರಾಂಚ್ಗೆ ನನ್ನ ಒಂದು ಕ್ಯಾಟಗರಿಗೆ ಎಲ್ಲಾ ಒಂದು ಕಾಲೇಜಸ್ ಅನ್ನ ಲೀಸ್ಟ್ ಮಾಡಿ ಲಾಸ್ಟ್ 3 years ಕಟ್ ಆಫ್ ಅನ್ನ ಕೊಟ್ಟು, ಜೊತೆಗೆ ನನಗೆ ಸೀಟ್ ಸಿಗೋ ಚಾನ್ಸ್ ಇದೆಯಾ ಸಿಗೋದಿಲ್ವಾ ಅಂತ ಹೇಳ್ಬಿಟ್ಟು ಸಹ ಪ್ರಿಡಿಕ್ಟ್ ಮಾಡಿರುವಂತದ್ದು. ಓಕೆನಾ, ಈ ರೀತಿಯಾಗಿ ನೀವು ನಿಮ್ಗೆಲ್ರಿಗೂ ನಿಮ್ PDF ಆದ್ರೆ ಬರುತ್ತೆ. ಅದರಲ್ಲಿ ನಿಮ್ಗೆ ಫಸ್ಟ್ ಸೇಫ್ಟಿ ಇರುವಂತಹ ಕಾಲೇಜಸ್ ಅನ್ನೆಲ್ಲ 100% ಆಗಿ ಆಡ್ ಮಾಡಿ, ಜೊತೆಗೆ ಮಾಡರೇಟ್ ಅಂತ ಇರುವಂತಹ ಕಾಲೇಜಸ್ ಅನ್ನ 100% ಆಗಿ ಆಡ್ ಮಾಡಿ, ನಿಮ್ಗೆ ಇಷ್ಟ ಇರುವಂತದ್ದು ಟಫ್ ಅಂತ ಇರುವಂತಹ ಕಾಲೇಜನ್ನ ಬಿಟ್ಬಿಡೋದಕ್ಕೆ ಹೋಗ್ಬೇಡಿ, ಇದನ್ನು ಸಹ ಆಡ್ ಮಾಡಿ. ಯಾಕಂತ ಅಂದ್ರೆ ಆಪ್ಷನ್ ಎಂಟ್ರಿ ಲೀಸ್ಟ್ ಅಲ್ಲಿ ನಿಮ್ಗೆ ಇಂಥ ಕಾಲೇಜಸ್ ಅನ್ನ ಆಡ್ ಮಾಡಿ ಇಷ್ಟೇ ಕಾಲೇಜಸ್ ಇಷ್ಟೇ ಕೋರ್ಸಸ್ ಅಂತ ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಓಕೆನಾ, ಸೊ ಈ ರೀತಿಯಾಗಿ ತಗೊಂಡಾಗ ನನಗೊಂದು ಗೊತ್ತಾಗ್ಬಿಡುತ್ತೆ ಇಂಥ ಕಾಲೇಜಲ್ಲಿ ನನಗೆ ಸೀಟ್ ಸಿಗ್ಬೋದು, ಈ ಒಂದು ಕಾಲೇಜನ್ನು ನಾನು ಲೀಸ್ಟ್ ಮಾಡ್ಕೋಬೇಕು, ಇದನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡಬೇಕು, ಮಾಡರೇಟ್ ಅಲ್ಲಿ ಇರುವಂತಹ ಕಾಲೇಜಸ್ ಆಪ್ಷನ್ ಎಂಟ್ರಿ ಲಿಸ್ಟ್ಗೆ ಆಡ್ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ PDF ಬರುತ್ತೆ. PDF ಬಂದಿದ್ದಾದ್ಮೇಲೆ ನೀವು ಯಾವ್ಯಾವ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ, ಯಾವ್ದಕ್ಕೆ ಹೋಗೋದಕ್ಕೆ ಇಷ್ಟ ಇದೆ, ಯಾವ್ಯಾವ ಲೊಕೇಶನ್ ನೀವು ಅವೈಲೇಬಲ್ ಇದ್ದೀರಾ, ನಿಮ್ಗೆ ಯಾವ್ಯಾವ ಲೊಕೇಶನ್ಸ್ ಹೋಗೋದಕ್ಕೆ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ, ಯಾವ ಕಾಲೇಜ್ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಎಲ್ಲ ಲೀಸ್ಟ್ ಮಾಡ್ಕೊಂಡು ಕಟ್ ಆಫ್ಸ್ ಅನ್ನ ಈಸಿಯಾಗಿ ಆದ್ರೆ ನೋಡ್ಕೋಬಹುದು ಆಗಿರುತ್ತೆ. ಅಲ್ಲಿ ನಿಮ್ಗೆ 199 rupees ಕೇಳುತ್ತೆ. ಬಟ್ ಜಸ್ಟ್ ನನ್ನ ಕೂಪನ್ ಕೋಡ್ MAHI50 ಅಂತ ಯೂಸ್ ಮಾಡಿದ್ರ ಅಂತ ಅಂದ್ರೆ ಅಲ್ಲಿ ನಿಮಗೆ ಬಂದ್ಬಿಟ್ಟು 50 rupees ಡಿಸ್ಕೌಂಟ್ ಅನ್ನು ಸಹ ಸಿಗುತ್ತೆ. ಈಸಿಯಾಗಿ PDF ಅನ್ನು ಸಹ ಡೌನ್ಲೋಡ್ ಮಾಡ್ಕೋಬಹುದು ಆಗಿರುತ್ತೆ. ಓಕೆನಾ, ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಂಡ್ ಹಾಗೇನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆದ್ರೆ ಪ್ರೊವೈಡ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರು ಹೆಲ್ಪ್ ಆದ್ರೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗಲಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ KCET 2026 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ MAHI Masters for more updates.